ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀದೇವಿ ದಿವ್ಯದರ್ಶನ ಸ್ಕಂದ 9 ತುಳಸಿ ದೇವಿಯ ಚರಿತ್ರೆ. ಮಾಧವಿ ಧರ್ಮಧ್ವಜನ ಧರ್ಮಪತ್ನಿ, ಶುಚಿರ್ಭೂತಳು, ಗಂಧಮಾಲ್ಯಾಲಂಕೃತ ಪ್ರಿಯಳು, ಸುಂದರಿಯು, ಮಹಾಲಕ್ಷ್ಮಿ ಉಪಾಸಕಳು. ಆದ್ದರಿಂದ ಲಕ್ಷ್ಮಿಯನ್ನೇ ಗರ್ಭದಲ್ಲಿ ಧರಿಸಿದಳು. ಕಾರ್ತಿಕ ಶುಕ್ರವಾರದ ಪೂರ್ಣಿಮೆಯಂದು ಶುಭ ಮುಹೂರ್ತದಲ್ಲಿ ಶರತ್ಕಾಲದ ಚಂದ್ರನಂತೆ ಸರ್ವಾವಯವ ಸುಂದರಿಯಾಗಿ ಜನಿಸಿದಳು. ನೀಲವರ್ಣದ ದೇಹಕಾಂತಿ, ಕಮಲದಂತೆ ಕಂಗೊಳಿಸುವ ಕೈಕಾಲುಗಳು. ನರನಾರ್ಯಶ್ಚತಾಂ ದೃಷ್ಟ್ವಾ ತುಲನಾಂ ದಾತುಮಕ್ಷಮ ತೇನ ನಾಮ್ನಾಂ ಚ ತುಳಸೀಂ ತಾಂ ವದಂತಿ ಮನೀಷಿಣ. ಮಂಗಳವಾದ ಮಗುವನ್ನು ನೋಡಿದ ಮಾನವರು ಹೋಲಿಕೆಗೆ ಉಪಮಾನವಿಲ್ಲವೆಂದು ಸರ್ವ ಉಪಮಾನಗಳನ್ನು ತಿರಸ್ಕರಿಸುವಳಾದುದರಿಂದ ತುಳಸಿ ಎಂದು ಕರೆದರು. ಬಾಲಕಿಯಾದರೂ ಬದರೀವನದಲ್ಲಿ ಭಕ್ತಿಯಿಂದ ತಪಸ್ಸನ್ನಾರಂಭಿಸಿದಳು. ಹಣ್ಣು ಹಂಪಲಿನಿಂದ ಆರಂಭ ಮಾಡಿ ಎಲೆ, ನೀರು, ಗಾಳಿಯನ್ನು ಮಾತ್ರ ಸೇವಿಸಲಾರಂಭಿಸಿದಳು. ತೇಜಸ್ವಿನಿಯಾಗಿ ಕಂಗೊಳಿಸುತ್ತಿರುವ ತುಳಸಿಯನ್ನು ಕಂಡ ಬ್ರಹ್ಮನು, ತುಳಸಿ, ವಿಷ್ಣುವಿನಲ್ಲಿ ಶಾಶ್ವತವಾದ ಭಕ್ತಿಯನ್ನು, ಮುಪ್ಪು ಮರಣಗಳಿಲ್ಲದ ಸ್ಥಿತಿಯನ್ನು ಕರುಣಿಸಿರುವೆನೋ, ಮತ್ತೇನು ಬರಬೇಕು ಎಂದು ಕೇಳಲು, ತುಳಸಿಯು, ಓ ತಂದೆಯೇ, ಶ್ರೀಕೃಷ್ಣನೇ ನನಗೆ ಪತಿಯಾಗಬೇಕು ಎಂದಳು. ಅದಕ್ಕೆ ಬ್ರಹ್ಮನು, ತುಳಸಿ, ನೀನು ರಾಧೆಯ ಶಾಪದಿಂದ ಮನುಷ್ಯ ಜನ್ಮವನ್ನು ಪಡೆದಿರುವೆ. ಈಗ ನೀನು ರಾಧೆಯ ಶಾಪದಿಂದ ಬಂದಿರುವ ಸುಧಾಮನೆಂಬ ಗೋಪನನ್ನೇ ಮದುವೆಯಾಗಬೇಕು. ಅವನು ಶಂಖಚೂಡನೆಂದು ಪ್ರಸಿದ್ಧನಾಗಿರುವನು. ಅನಂತರ ಶ್ರೀಕೃಷ್ಣನ ಇಚ್ಛೆಯಂತೆ ವೃಕ್ಷರೂಪಳಾಗಿ ವಿಷ್ಣು ಪೂಜೆಗೆ ಬೇಕಾದ ಪುಷ್ಪವಾಗಿ ಸರ್ವರನ್ನು ಪುನೀತರನ್ನಾಗಿ ಮಾಡುವೆ. ಬೃಂದಾವನಿ ಎಂಬ ಹೆಸರನ್ನು ಪಡೆದು ಕೃಷ್ಣನೊಡನೆ ವಿಹರಿಸುವೆ. ಈಗ ನಿನಗೆ ಶ್ರೀ ರಾಧಾ ಮಂತ್ರವನ್ನು ಉಪದೇಶಿಸುವೆನು ಎಂದು ಮಂತ್ರದೀಕ್ಷೆಯನ್ನು ಕೊಟ್ಟು ಹೊರಟು ಹೋದನು. ತುಳಸಿಯು ಸದಾ ಮಂತ್ರಜಪದಿಂದ ಮನೋಲ್ಲಾಸವನ್ನು ಹೊಂದಿ ಮನೋಹರಳಾಗಿ ಬೆಳೆದಳು. ಇದೇ ವೇಳೆಗೆ ಶಂಖಚೂಡನು ಶ್ರೀಕೃಷ್ಣ ಮಂತ್ರ ಜಪ ಪ್ರಭಾವದಿಂದ ಪುಷ್ಕರ ಕ್ಷೇತ್ರದಲ್ಲಿ ಸಿದ್ಧಿಯನ್ನು ಹೊಂದಿ ಬದರಿಕಾಶ್ರಮದಲ್ಲಿ ಬ್ರಹ್ಮದೇವನಿಂದ ಕವಚವನ್ನು ಪಡೆದನು. ಒಂದು ದಿನ ಬದರೀವನದಲ್ಲಿ ತುಳಸಿಯನ್ನು ಕಂಡನು. ಮುಂದಾಗಿ ನಿಂತು ಮುದದಿಂದ ಮಾತನಾಡಿಸಿದನು. ತಾರುಣ್ಯದಿಂದ ಶೋಭಿಸುತ್ತಿದ್ದ ತುಳಸಿಯು ಆಡಿದ ಮಾತುಗಳು ಅಮೃತಕ್ಕೆ ಸಮಾನವಾಗಿತ್ತು. ಅದಕ್ಕೆ ಅವನು ತುಳಸಿಯನ್ನು ಕುರಿತು, ಸತ್ವಪ್ರಧಾನಂ ಯದ್ರೂಪಂ ತದ್ಯುಕ್ತಂ ಚ ಪ್ರಭಾವತಃ ತದುತ್ತಮಂ ಚ ವಿಶ್ವೇಶು ಸಾಧ್ವೀರೂಪಂ ಪ್ರಶಂಸಿತಂ. ಪ್ರಪಂಚದಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರು ಕಾಮ ಕಾಂಚನ ಪ್ರಿಯರು, ಅತೃಪ್ತಿ, ಅಸೂಯೆ, ಅಸಹನೆಯಿಂದ ಕ್ರೋಧ ವಶರಾಗಿ ಕಲಹ ಪ್ರಿಯರಾಗಿ ಮನೆಯನ್ನು ದುಃಖದ ಮಡುವಾಗಿ ಮಾಡುವರು. ಆದರೆ ಸತ್ವಗುಣ ಸಂಪನ್ನರಾದ ಸ್ತ್ರೀಯರು ಮನೋಹರವೂ ಮಂಗಳವೂ ಆದ ಕುಟುಂಬವನ್ನು ನಡೆಸುತ್ತಾ ಪ್ರಶಂಸೆಗೆ ಪಾತ್ರರಾಗುವರು. ಜ್ಞಾನ ಸಾಧನೆಗೆ ಸಹಾಯಕರು. ನಾನು ಬ್ರಹ್ಮನ ಆಜ್ಞೆಯಂತೆ ಮಾತ್ರ ಮಾತನಾಡುತ್ತಿರುವೆನು, ತಪ್ಪು ತಿಳಿಯಬೇಡ. ಪೂರ್ವದಲ್ಲಿ ಸುಧಾಮನೆಂದು ಹೆಸರು, ಈಗ ಶಂಖಚೂಡನೆಂದು ಎಲ್ಲರೂ ಕರೆಯುವರು. ನಿನ್ನನ್ನು ಗಾಂಧರ್ವ ವಿವಾಹ ವಿಧಿಯಂತೆ ವರಿಸುವೆನು. ನಿನ್ನ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ತಿಳಿಸು ಎಂದನು. ತುಳಸಿಯು ಹೇಳಿದಳು, ಪಂಡಿತನೆಂದು, ಪರಾಕ್ರಮಿಯೆಂದು, ಪರಮಾತ್ಮನಲ್ಲಿ ಭಕ್ತಿಯುಳ್ಳವನೆಂದು ಪ್ರಪಂಚವೇ ಹೊಗಳುತ್ತಿರುವಾಗ ನಿನ್ನನ್ನು ಮದುವೆಯಾಗಲು ಯಾವ ಪವಿತ್ರಾತ್ಮಳು ಬಯಸುವುದಿಲ್ಲ. ಉತ್ತಮ ಸ್ತ್ರೀಯು ಪುರುಷನ ಗುಣಗಳನ್ನು ಪರೀಕ್ಷಿಸಿ ನಂತರ ವಿವಾಹವಾಗುವಳು. ಬ್ರಹ್ಮನು ನನ್ನ ತಪಸ್ಸಿಗೆ ಮೆಚ್ಚಿ ಶಂಖಚೂಡನೇ ನಿನಗೆ ಪತಿಯಾಗುವನು ಎಂದು ಹೇಳಿದ ಮೇಲೆ ನನಗೆ ಈ ವಿಚಾರದಲ್ಲಿ ಸ್ವಾತಂತ್ರ್ಯವಿಲ್ಲವೋ ಎಂದಳು. ಅದೇ ವೇಳೆಗೆ ಬ್ರಹ್ಮದೇವನು ಅಲ್ಲಿಗೆ ಬಂದು ಸಾಕ್ಷಿಯಾಗಿ ನಿಂತು, ಗಾಂಧರ್ವ ಪದ್ಧತಿಯಂತೆ ವಿವಾಹವಾಗಿರಿ ಎಂದನು. ವಿಧಿಯ ವಿಧಿವಾಕ್ಯವನ್ನು ಮೀರಲು ಯಾರಿಗೆ ಸಾಧ್ಯ? ಶಂಖಚೂಡನು ತುಳಸಿಯ ಕೈ ಹಿಡಿದು ಅನೇಕ ವರ್ಷಗಳು ವಿಹರಿಸುತ್ತಾ ರಾಜ್ಯವನ್ನಾಳುತ್ತಾ ಚಕ್ರವರ್ತಿ ಪದವಿಯನ್ನು ಪಡೆದು ದೇವದಾನವ ಲೋಕಗಳಲ್ಲಿ ಪರಾಕ್ರಮಿ ಎನ್ನಿಸಿದನು. ದೇವತೆಗಳು ದುರ್ಬಲರಾಗಿ ದುಃಖದಿಂದ ಬ್ರಹ್ಮನ ಬಳಿಗೆ ಬಂದು ತಮ್ಮ ದುಸ್ಥಿತಿಯನ್ನು ಹೇಳಿಕೊಂಡರು. ಬ್ರಹ್ಮ, ಶಂಕರ ಮತ್ತು ದೇವತೆಗಳು ವೈಕುಂಠಕ್ಕೆ ನಡೆದು ವಿಷ್ಣುವಿಗೆ ಅರಿಕೆ ಮಾಡಿಕೊಂಡರು. ಅವರೆಲ್ಲರ ಕಷ್ಟಗಳನ್ನು ಕೇಳಿದ ಕರುಣಾಳುವಾದ ನಾರಾಯಣನು, ದೇವತೆಗಳೇ, ಶಂಖಚೂಡನು ವಿಷ್ಣು ಕವಚವನ್ನು ಕಂಠದಲ್ಲಿ ಧರಿಸಿರುವನು. ಮಾನಸ ಪೂಜೆ ಮಂತ್ರ ಪುರಶ್ಚರಣೆಯಿಂದ ಮಹಿಮಾಶಾಲಿಯಾಗಿರುವನು.
ತುಳಸಿ ದೇವಿಯ ಪಾತಿವ್ರತ್ಯಕ್ಕೆ ಭಂಗವಾಗುವವರೆಗೆ ಶಂಖಚೂಡನಿಗೆ ಮರಣವಿಲ್ಲ ಎಂದನು. ಶಿವನು ಕೈಲಾಸಕ್ಕೆ ಬಂದು ಗಂಧರ್ವಾಧಿಪತಿ ಚಿತ್ರರಥನ ಮೂಲಕ ಯುದ್ಧಕ್ಕೆ ಆಹ್ವಾನ ಮಾಡಿದನು. ಶಂಖಚೂಡನಿಗೆ ಶಿವನೊಡನೆ ಯುದ್ಧವೆಂದು ಆಶ್ಚರ್ಯವಾಯಿತು. ತುಳಸಿಯು ಕೆಟ್ಟ ಕನಸನ್ನು ಕಂಡು ಕಂಗಾಲಾದಳು. ಶಂಖಚೂಡನು ತುಳಸಿಯನ್ನು ಕುರಿತು, ಸರ್ವಕ್ಕೂ ಕಾಲವೇ ಕಾರಣವಾದ್ದರಿಂದ ಕಾಲಕ್ಕನುಸಾರವಾಗಿ ನಡೆಯಬೇಕು. ಪಂಡಿತನಿಗೆ ಮಾತ್ರ ಭಯ ಭ್ರಾಂತಿ ಬರುವುದಿಲ್ಲ, ಅವಿವೇಕಿಗಳು ಅಂಜುಬುರುಕರು. ನನಗಾದರೂ ಪೂರ್ವಜನ್ಮ ಪುನರ್ಜನ್ಮದ ಸ್ಮರಣೆ ಇರುವುದು. ನಿನ್ನ ತಪಸ್ಸಿನ ಬಯಕೆಯಂತೆ ಭಗವಾನ್ ನಾರಾಯಣನು ನಿನಗೆ ಪತಿಯಾಗುವನು. ಸಾವು ಸರ್ವರಿಗೂ ಸಮಾನ. ಸದಾಚಾರ ಸಚ್ಚಿಂತನ ಸಂಕೀರ್ತನ ಮಾಡುವವರು ಸದ್ಗತಿಯನ್ನೇ ಹೊಂದುವರು ಎಂದು ಹೇಳಿ ಮಗನಿಗೆ ರಾಜ್ಯಭಾರ ವಹಿಸಿ ಶಿವನನ್ನು ಕಾಣಲು ಸೈನ್ಯ ಸಮೇತ ಹೊರಟನು. ಪುಣ್ಯಭದ್ರಾ ನದಿಯ ವಟುವೃಕ್ಷದಡಿಯಲ್ಲಿ ಸುಖಕರನಾದ ಶಂಕರನು ಯೋಗಾಸನದಲ್ಲಿರುವುದನ್ನು ಕಂಡು ಭಕ್ತಿಯಿಂದ ಭೂಮಿಯ ಮೇಲೆ ದಂಡ ಪ್ರಣಾಮ ಮಾಡಿದನು. ಶಿವನು ಪ್ರಸನ್ನ ಮುದ್ರೆಯಿಂದ ಶಂಖಚೂಡನನ್ನು ಆಶೀರ್ವದಿಸಿದನು. ಶಂಖಚೂಡ, ದೇವತೆಗಳ ರಾಜ್ಯ ಸಂಪತ್ತನ್ನು ಸೂರೆಗೊಳ್ಳುವುದು ಧರ್ಮಕ್ಕೆ ವಿರುದ್ಧವು. ವಿಷ್ಣು ಭಕ್ತನು ಬ್ರಹ್ಮತ್ವವನ್ನು ದೇವತ್ವವನ್ನು ಅಶಾಶ್ವತವೆಂದು ಅರಿತಿರುತ್ತಾನೆ. ಲೌಕಿಕ ಸಂಪತ್ತು ನಶ್ವರವೆಂದು ಅರಿತಿರುವೆ. ಪರಬ್ರಹ್ಮವು ಶಾಶ್ವತವೆಂದು. ಈ ಜಗತ್ತು ಒಂದು ಆಟದ ಮಡಕೆಯಂತೆ, ನೀರ ಮೇಲಣ ಗುಳ್ಳೆಯಂತೆ ಕ್ಷಣಿಕವು. ಧರ್ಮಾತ್ಮನಾದ ನೀನು ರಾಜ್ಯವನ್ನು ದೇವತೆಗಳಿಗೆ ಹಿಂತಿರುಗಿಸು ಎಂದನು. ರಾಜನಾದ ತಾನು ಹೋರಾಟದಿಂದ ಪಡೆದಿರುವುದರಿಂದ ಬೇಕಾದರೆ ದೇವತೆಗಳು ಯುದ್ಧ ಮಾಡಿ ಗೆದ್ದುಕೊಳ್ಳಲಿ ಎಂದು ಬಿಟ್ಟನು. ಶಿವ ಶಂಖಚೂಡರ ನಡುವೆ ಭಯಂಕರ ಯುದ್ಧವಾಯಿತು. ಪಶುಪತಿಯ ಪಾಶುಪತಾಸ್ತ್ರವು ಪ್ರಯೋಜನಕ್ಕೆ ಬರುವುದಿಲ್ಲವೆಂದು ಕಾಳಿಯು ಹೇಳಿದಳು. ಮುದುಕ ಬ್ರಾಹ್ಮಣನೊಬ್ಬನು ಶಂಖಚೂಡನನ್ನು ಬೇಡಿ ವಿಷ್ಣು ಕವಚವನ್ನು ದಾನವಾಗಿ ಪಡೆದನು. ಬ್ರಾಹ್ಮಣ ರೂಪಿಯಾದ ಹರಿಯು ಆ ಕವಚವನ್ನು ಧರಿಸಿ ಶಂಖಚೂಡನ ರೂಪಿನಲ್ಲಿ ತುಳಸಿಯೊಡನೆ ಸುಖಿಸಿದನು. ಅದರಿಂದ ಪಾವಿತ್ರ್ಯವು ಭಂಗವಾಯಿತು. ಶಿವನು ಶೂಲದಿಂದ ಶಂಖಚೂಡನ ಶಿರಸ್ಸನ್ನು ಕತ್ತರಿಸಿದನು. ಶಂಖಚೂಡನ ಮೂಳೆಗಳಿಂದ ಸಮುದ್ರದಲ್ಲಿ ಶಂಖಗಳುತ್ಪನ್ನವಾದುವು. ಶಂಖಗಳು ಪವಿತ್ರವಾದುವು. ದೇವತೆಗಳು ಸಂತೋಷಪಟ್ಟರು. ವಿಷ್ಣುವು ತನಗೆ ವಂಚನ ಮಾಡಿದನೆಂದು ಭ್ರಾಂತಳಾದ ತುಳಸಿಯು ಹರಿಯನ್ನು ಸಾಲಿಗ್ರಾಮವಾಗೆಂದಳು. ತುಳಸಿಯು ಗಿಡವಾಗಿ ಹರಿಯ ಪೂಜೆಗೆ ಯೋಗ್ಯಳಾದಳು. ದೇಹವು ಗಂಡಕಿ ನದಿಯಾಗಿ ಸಾಲಿಗ್ರಾಮಕ್ಕೆ ಅವಕಾಶ ಕೊಟ್ಟಳು. ಹರಿಯು 18 ಬಗೆಯ ಸಾಲಿಗ್ರಾಮಗಳಾಗಿ ಗಂಡಕಿಯಲ್ಲಿ ಕಂಗೊಳಿಸುವನು. ಸಾಲಿಗ್ರಾಮ ಶಿಲಾತೋಯೈರ್ಯೋಭಿಷೇಕಂ ಸದಾಚರೇತ್ ಸರ್ವದಾನೇಶು ಯತ್ಪುಣ್ಯಂ ಪ್ರದಕ್ಷಿಣಂ ಭುವೋ ಯಥಾ. ಸಾಲಿಗ್ರಾಮದ ನೀರಿನಿಂದ ಸ್ನಾನ ತೀರ್ಥಪ್ರಾಶನ ಮಾಡಿದವನಿಗೆ ಸಮಸ್ತ ದಾನ ಮಾಡಿದ ಪುಣ್ಯಪ್ರಾಪ್ತಿಯಾಗುವುದು. ತುಳಸಿಯು ಪುಷ್ಪಗಳಲ್ಲಿ ಶ್ರೇಷ್ಠಳು, ಪರಿಶುದ್ಧಳು, ಹರಿಯ ಪ್ರೀತಿಗೆ ಪಾತ್ರಳು, ಸಮಸ್ತ ಫಲದಾಯಕಿಯು. ಯಸ್ಯ ದೇವ್ಯಾಸ್ತುಲ ನಾಸ್ತಿ ವಿಶ್ವೇಶು ನಿಖಿಲೇಶು ಚ ತುಳಸಿ ತೇನೆ ವಿಖ್ಯಾತ ತಾಂ ಯಾಮಿ ಶರಣಂ ಪ್ರಿಯಾಂ. ಯಾವ ದೇವಿಗೆ ಪ್ರಪಂಚದಲ್ಲಿ ಸಮಾನರಾದರಿಲ್ಲವಾದುದರಿಂದ ತುಳಸಿ ಎಂದು ಪ್ರಸಿದ್ಧಳಾದ ಪರಮ ಪವಿತ್ರ ದೇವಿಯನ್ನು ಶರಣು ಹೊಂದಿರುವೆನೋ. ಕೃಷ್ಣ ಜೀವನಿ ಎಂದು ಕೀರ್ತಿ ಪಡೆದಿರುವ ತುಳಸಿಯು ನಮ್ಮನ್ನು ಕಾಪಾಡಲಿ. ಭಕ್ತರಿಗೆಲ್ಲ ಆನಂದವನ್ನು ಕೊಡುವ ನಂದಿನಿ ನಾಮಕಳಾದ ತುಳಸಿಯು ನಮಗೆ ಸಂತೋಷವನ್ನು ಕೊಡಲಿ. ಓಂ ತತ್ಸತ್. ಶ್ರೀ ಬಂಧುಗಳೇ, ಶ್ರೀ ದೇವಿ ದಿವ್ಯ ದರ್ಶನ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.